ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಸಾವು ಪ್ರಕರಣ. ಅಪಘಾತದ ವಿಮಾನ ಹಾರಾಟಕ್ಕೆ ಸಂಪೂರ್ಣ ಯೋಗ್ಯವಾಗಿದ್ದು ಪೈಲಟ್ಗೆ ರನ್ವೇ ಕಾಣಿಸಿಲ್ಲ, ಹಾಗಾಗಿ ದುರಂತ. ವಿಎಸ್ಆರ್ ಏವಿಯೇಷನ್ ಮುಖ್ಯಸ್ಥ ವಿಕೆ ಸಿಂಗ್ ಹೇಳಿಕೆ. ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ಸಾವಿನ ಪ್ರಕರಣ ಬೇರೆ ತನಿಖಾ ಸಂಸ್ಥೆಗಳು ಮಾರಾಟವಾಗಿವೆ. ಸುಪ್ರೀಂ ಕೋರ್ಟ್ ಮಾತ್ರ ವಿಶ್ವಾಸಾರ್ಹ. ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆಯಲ್ಲಿ ತನಿಖೆಯಾಗಬೇಕು. ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಆಗ್ರಹ. ಮಲಯಾಳಂ ಭಾಷಾ ಮಸೂದೆ ಬಗೆಗಿನ ಕಳವಳ ಆಧಾರರಹಿತ. ಕೇರಳ ಭಾಷಾ ಅಲ್ಪಸಂಖ್ಯಾತರ ಮೇಲೆ ಮಲಯಾಳಂ ಹೇರಿಕೆಗೆ ಎಡೆ ಮಾಡುವುದಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ರಕ್ಕೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಪ್ರತ್ಯುತ್ತರ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ. ಹೊಸ ರೇಷನ್ ಕಾರ್ಡ್ ಸೇರಿ 5 ಪ್ರಮುಖ ಬೇಡಿಕೆಗಳನ್ನು ಸಲ್ಲಿಸಿದ ಶಾಸಕರು. ವಿಧಾನಮಂಡಲ ಅಧಿವೇಶನ ಫೆಬ್ರವರಿ 3ರವರೆಗೆ ವಿಸ್ತರಿಸುವ ಸಾಧ್ಯತೆ. ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ. ಮೂಡ ಅಕ್ರಮ ನಿವೇಶನ ಪ್ರಕರಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿರಾಳ. ಲೋಕಾಯುಕ್ತ ಸಲ್ಲಿಸಿದ ಬಿ ರಿಪೋರ್ಟ್ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಅಂಗೀಕಾರ. ಬೆಂಗಳೂರಿನಲ್ಲಿ 4 ಕೋಟಿ ಮೌಲ್ಯದ ಡ್ರಗ್ಸ್ ವಶ. 2 ಇಂಜಿನಿಯರ್, ಕಾನೂನು ವಿದ್ಯಾರ್ಥಿಗಳು ಸೇರಿ 10 ಮಂದಿ ಡ್ರಗ್ ಫ್ಲಡ್ಲರ್ಗಳ ಬಂಧನ. ತುಳು ಭಾಷೆಯನ್ನು ರಾಜ್ಯದ 2ನೇ ಅಧಿಕೃತ ಭಾಷೆಯಾಗಿ ಘೋಷಿಸಿ ವಿಧಾನಸಭೆಯಲ್ಲಿ ಪಕ್ಷ ಭೇದ ಮರೆತು ಧ್ವನಿ ಎತ್ತಿದ ಕರಾವಳಿಯ ಶಾಸಕರು. ಸಮಿತಿ ವರದಿ ಬಳಿಕ ಸಭೆ ಕರೆದು ಅಂತಿಮ ನಿರ್ಣಯ. ಶ್ರಮಿಕರಿಗೆ ಸ್ವಂತ ಸೂರು ಒದಗಿಸಲು ಮುಂದಾದ ಗೃಹ ಮಂಡಳಿ. ಬೆಂಗಳೂರಿನಲ್ಲಿ 5,000 ಫ್ಲಾಟ್ ನಿರ್ಮಾಣಕ್ಕೆ ಸಜ್ಜು. ಮುಖ್ಯಮಂತ್ರಿಗಳ ನಮ್ಮ ಮನೆ ಯೋಜನೆಯಡಿ ವಸತಿ ಸೌಲಭ್ಯ. ಕೊಲಂಬಿಯಾದಲ್ಲಿ ವಿಮಾನ ಅಪಘಾತ. ಸಂಸತ್ ಸದಸ್ಯ ಸೇರಿ 15 ಮಂದಿ ಮೃತ್ಯು. ದೇಹಗಳ ಪತ್ತೆಗೆ ಸರ್ಕಾರದಿಂದ ವಾಯುಪಡೆ ನಿಯೋಜನೆ. 4ನೇ ಟಿ20 ಅಂತಾರಾಷ್ಟ್ರೀಯ ಪಂದ್ಯ. ಭಾರತ ತಂಡಕ್ಕೆ ಮೊದಲ ಸೋಲುಣಿಸಿದ ನ್ಯೂಜಿಲೆಂಡ್. ವಿಶಾಖಪಟ್ಟಣದಲ್ಲಿ ಟೀಮ್ ಸೈಫರ್ಡ್ ಭರ್ಜರಿ ಆಟ.